ನಿಲ್ತಾನೆ ಇಲ್ಲ. ಬಾಂಗ್ಲಾ ಬಿಕ್ಕಟ್ಟು ಇನ್ನೂ ಹೆಚ್ಚು ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಮೊನ್ನೆ ತಾನೇ ದೀಪು ಚಂದ್ರದಾಸ್ ಅವರ ಹತ್ಯೆ ಆಗಿತ್ತು. ಅಲ್ಲಿನ ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಹಿಂದೂ ಸಮುದಾಯಕ್ಕೆ ಸೇರಿದ ದೀಪು ಚಂದ್ರದಾಸ್ ಅವರ ಹತ್ಯೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಬರೀ ಅಂತಂದ್ರೆ ಭಾರತ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನ ಪ್ರತಿಯೊಬ್ಬರೂ ಕೂಡ ಖಂಡಿಸಿದ್ರು. ಭಾರತವೂ ಕೂಡ ಅದನ್ನ ಖಂಡಿಸಿತು. ಈಗ ಮತ್ತೊಂದು ಹತ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಾಮ್ರಾಟ್ ವಾಹಿನಿಯನ್ನು ಸುಲಿಗೆಕೋರರ ತಂಡದ ಸದಸ್ಯನಾಗಿದ್ದಂತ ಅಮೃತ್ ಮೊಂಡಲ್ ಅಲಿಯಾಸ್ ಸಾಮ್ರಾಟ್ ಅನ್ನುವ ವ್ಯಕ್ತಿಯ ಹತ್ಯೆ ಆಗಿದೆ. ಈತ ಕೂಡ ಹಿಂದೂ ಸಮುದಾಯಕ್ಕೆ ಸೇರಿದವನು. ಮೂಲಗಳ ಪ್ರಕಾರವಾಗಿ ಒಂದು ಮನೆಯನ್ನ ದರೋಡೆ ಮಾಡೋ ಸಂದರ್ಭದಲ್ಲಿ ಈತನ ಗುಂಪು ಸಿಕ್ಕಾಕೊಳ್ತು, ಬೇರೆಯವರು ತಪ್ಪಿಸ್ಕೊಂಡ್ರು, ಆದ್ರೆ ಸಾಮ್ರಾಟ್ ಸಿಕ್ಬಿದ್ದ, ಆತನನ್ನ ಹತ್ಯೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದ್ರೆ ಇದು ಅಂದ್ರೆ ಈ ಸಾಮ್ರಾಟ್ ಹತ್ಯೆ, ಈ ದಂಗೆ ಅಥವಾ ಈ ಸುಲಿಗೆ ಪ್ರಕರಣಕ್ಕೆ ಸೀಮಿತವಾದ್ರೂ ಕೂಡ ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆಗಳು ಖಂಡಿತವಾಗಿಯೂ ನಡೀತಾ ಇದೆ. ಇದಕ್ಕೆ ಅಲ್ಲಿನ ಸರ್ಕಾರವೇ ಪರೋಕ್ಷವಾಗಿ, ಯೂನುಸ್ ಅವರ ಸರ್ಕಾರ ಪರೋಕ್ಷವಾಗಿ ಒಪ್ಪಿಗೆಯನ್ನ, ಸಹಮತವನ್ನ ಸೂಚಿಸ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಿದೆ. ಬಹಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದೇನು ಅಂತಂದ್ರೆ, ಮುಂದಿನ ವರ್ಷ ಅಲ್ಲಿ ಚುನಾವಣೆ ಎದುರಾಗ್ತಾ ಇದೆ. ಈ ಚುನಾವಣೆ ಹೊತ್ತಿನಲ್ಲಿ 17 ವರ್ಷಗಳಿಂದ ತನ್ನ ದೇಶವನ್ನ ತೊರೆದಿದ್ದಂತಹ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿಯ ತಾರಿಕ್ ರೆಹಮಾನ್, ಬಿಎನ್ಪಿಯ ತಾರಿಕ್ ರೆಹಮಾನ್ ಅವರು ಮತ್ತೆ ನಿನ್ನೆ ದೇಶಕ್ಕೆ ವಾಪಸ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸರ್ವ ಧರ್ಮಗಳ ಸಮನ್ವಯತೆ ಬಗ್ಗೆ ಮಾತನಾಡ್ತಿದ್ದಾರೆ. ಈ ದೇಶ ಹಿಂದೂಗಳು, ಕ್ರಿಶ್ಚಿಯನ್ನರು, ಮುಸ್ಲಿಮರು, ಸಿಖ್ಖರು ಎಲ್ರಿಗೂ ಸೇರಿದ್ದು, ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಮಾತನಾಡಿದ್ದಾರೆ. ಅದರ ಜೊತೆಯಲ್ಲಿ ಮಾರ್ಟಿನ್ ಕಿಂಗ್ ಲೂಥರ್ ಅವರ ಮಾತನ್ನ ಅವರು, ನನ್ನ ಜನಕ್ಕಾಗಿ ನನ್ನ ಹತ್ರ ಬೇರೆ ಯೋಚನೆ ಇದೆ ಅಂತಾನು ಕೂಡ ಅವರು ಮಾತನಾಡಿದ್ದಾರೆ. ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತಾನೆ ಅವರು ಬಿಂಬಿತರಾಗ್ತಾ ಇದ್ದಾರೆ ತಾರಿಕ್ ರೆಹಮಾನ್ ಅವರು. ಈ ನಡುವೆ ಪ್ರಮುಖವಾಗಿ ಬಾಂಗ್ಲಾ ಈ ಬಿಕ್ಕಟ್ಟಿಗೆ ಕಾರಣ ಏನು ಅಂತಂದ್ರೆ, 2024ರಲ್ಲಿ ಶೇಖ್ ಹಸೀನಾ ಸರ್ಕಾರದ ವಿರುದ್ಧ ವಿದ್ಯಾರ್ಥಿ ದಂಗೆ ಆಯ್ತು. ಈ ದಂಗೆಯನ್ನ ಮುನ್ನಡೆಸಿದ್ದು ಶರೀಫ್ ಉಸ್ಮಾನ್ ಹದಿ ಎನ್ನುವ ಹದಿಹರಿಯದ ಯುವಕ. ಇವರು ಭಾರತ ವಿರೋಧಿ ನಿಲುವನ್ನ ಹೊಂದಿದ್ರು. ಶೇಖ್ ಹಸೀನಾ ಮತ್ತು ಭಾರತದ ಸಂಬಂಧ ಬಹಳ ಚೆನ್ನಾಗಿತ್ತು. ಶೇಖ್ ಹಸೀನಾ ಅವರು ಅಲ್ಲಿನ ಬಹುಸಂಖ್ಯಾತ ಮುಸ್ಲಿಮರ ವಿರುದ್ಧವಾಗಿದ್ದಾರೆ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತವಾಗಿತ್ತು. ಈ ದಂಗೆ ಆರಂಭ ಆಗ್ತಾ ಇದ್ದಂತೆ ಮತ್ತು ಈ ವಿದ್ಯಾರ್ಥಿಗಳು ಎಲ್ಲವನ್ನ ಆಕ್ರಮಿಸಿಕೊಳ್ತಾ ಇದ್ದಂತೆ ಶೇಖ್ ಹಸೀನಾ ಪರಾರಿಯಾದ್ರು. ಅವರಿಗೆ ಆ ಸಂದರ್ಭದಲ್ಲಿ ನೆಲೆಯನ್ನ ಒದಗಿಸಿತ್ತು ಮತ್ತು ಇವತ್ತಿಗೂ ಅವರಿರೋದು, ಶೇಖ್ ಹಸೀನಾ ಇರುವುದು ಭಾರತದಲ್ಲಿ. ಹಾಗಾಗಿನೇ ಅಲ್ಲಿನ ಜನರಿಗೆ, ಅಲ್ಲಿನ ಸರ್ಕಾರಕ್ಕೆ ಭಾರತದ ಮೇಲೆ ಸಿಟ್ಟಿದೆ. ಈ ಸಿಟ್ಟು ಈ ರೀತಿಯ ಹಿಂಸೆಯಾಗಿ ಬದಲಾಗ್ತಾ ಇದೆ. ಅದರಲ್ಲೂ ಕೂಡ ಈ ವಿದ್ಯಾರ್ಥಿ ನಾಯಕನ ಹತ್ಯೆಯಾದ ನಂತರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತ ಆಯ್ತು. ಯಾಕಂತಂದ್ರೆ ಅವರು ಹಿಂದೂ ವಿರೋಧಿ ಅಥವಾ ಭಾರತ ವಿರೋಧಿ ನಿಲುವನ್ನ ಹೊಂದಿದ್ರು. ಹಾಗಾಗಿ ಈ ಹತ್ಯೆಯ ಹಿಂದೆ ಇವರ ಕೈವಾಡ ಇದೆ ಮತ್ತು ಅಲ್ಲಿನ ಆಂತರಿಕ ರಾಜಕೀಯ ಇರಬಹುದು, ಎಲ್ಲ ವಿಚಾರದಲ್ಲಿ ಭಾರತ ಅನಗತ್ಯವಾಗಿ ಹಸ್ತಕ್ಷೇಪ ಮಾಡ್ತಿದೆ ಅನ್ನುವ ಆರೋಪ ಬಾಂಗ್ಲಾದೇಶ ಮತ್ತು ಅಲ್ಲಿನ ನಾಗರಿಕರದ್ದು ಮತ್ತು ಅಲ್ಲಿನ ಸರ್ಕಾರದ್ದಾಗಿದೆ. ಹಾಗಾಗಿನೇ ಅಲ್ಲಿನ ಅಲ್ಪಸಂಖ್ಯಾತರು, ಹಿಂದೂಗಳು, ಅವರ ಮೇಲೆ ಈ ತರದ ದಾಳಿ ಆಗ್ತಾ ಇದೆ. ಇದನ್ನ ಖಂಡಿಸಲೇಬೇಕು ಮತ್ತು ಸರ್ಕಾರ ಇದರ ಜವಾಬ್ದಾರಿ ತಗೋಬೇಕಾಗತ್ತೆ. ಯಾವುದೇ ದೇಶದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಈ ತರದ ದೌರ್ಜನ್ಯ ಹಲ್ಲೆಗಳಾಗ್ತಿದೆ ಅಂತಂದ್ರೆ ಅದರ ಎಲ್ಲ ಜವಾಬ್ದಾರಿ, ಎಲ್ಲ ಅಲ್ಪಸಂಖ್ಯಾತರಿಗೆ ಸುರಕ್ಷತೆ ಮತ್ತು ಭದ್ರತೆಯನ್ನ ಒದಗಿಸಬೇಕಾಗಿದ್ದು ಆಯಾ ದೇಶದ ಸರ್ಕಾರದ ಕರ್ತವ್ಯ. ಬಾಂಗ್ಲಾದೇಶದಲ್ಲಿ ಅವರು ಮಾಡ್ತಾ ಇಲ್ಲ. ಹಾಗೆ ನೋಡಕ್ ಹೋದ್ರೆ ಭಾರತದಲ್ಲೂ ಕೂಡ ಇಲ್ಲಿ ಅಲ್ಪಸಂಖ್ಯಾತರು, ಕ್ರಿಶ್ಚಿಯನ್ನರು ಮತ್ತು ಮುಸಲ್ಮಾನರ ಮೇಲೆ ಯಾವ ರೀತಿ ಹಲ್ಲೆ, ದೌರ್ಜನ್ಯ ಮತ್ತು ಹತ್ಯೆಗಳಾಗ್ತಿದೆ ಅನ್ನೋದನ್ನ ನಾವು ಗಮನಿಸ್ತಿದೀವಿ. ಇದೇ ನಿನ್ನೆ ತಾನೇ ನಾವು ಕ್ರಿಸ್ಮಸ್ ಆಚರಿಸಿದೀವಿ. ಈ ಸಂದರ್ಭದಲ್ಲಿ ಕ್ರೈಸ್ತ ಬಾಂಧವರ ಮೇಲೆ ದೇಶದ ಹಲವು ಕಡೆಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ದಾಳಿಗಳಾಗಿದೆ, ಘರ್ಷಣೆಗಳು ಸಂಭವಿಸಿದೆ, ಅವರ ಮೇಲೆ ಹಲ್ಲೆಗಳಾಗಿದೆ. ಹೀಗಿರೋ ಸಂದರ್ಭದಲ್ಲಿ ನಮ್ಮಲ್ಲಿರುವ ಅಲ್ಪಸಂಖ್ಯಾತರನ್ನ ನಾವು ನಮ್ಮವರು ಅಂತ ನೋಡದೇ ಇರೋ ಸಂದರ್ಭದಲ್ಲಿ ಬೇರೆ ದೇಶದಲ್ಲಿ ಇರುವ ನಮ್ಮ ಅಲ್ಪಸಂಖ್ಯಾತರನ್ನ ಅವರ ಜನ ಅಥವಾ ಅವರ ತರನೇ ಅಂತ ನೋಡ್ಬೇಕು ಅಂತ ನಿರೀಕ್ಷೆ ಮಾಡಿದ್ರು ಕೂಡ ತಪ್ಪಾಗತ್ತೆ. ಆದ್ರೆ ಆಗ್ಲೇಬೇಕು. ಎಲ್ಲ ಅಲ್ಪಸಂಖ್ಯಾತರು ಕೂಡ ಆ ದೇಶದ ಪ್ರಜೆಗಳೇ ಆಗಿರ್ತಾರೆ. ಅವರ ಹಕ್ಕುಗಳನ್ನ ಮತ್ತು ಅವರ ಸುರಕ್ಷತೆಯನ್ನ ಖಾತ್ರಿ ಪಡಿಸೋದು ಆಯಾ ದೇಶದ ಬಹಳ ದೊಡ್ಡ ಜವಾಬ್ದಾರಿ ಆಗಿರುತ್ತೆ. ಆ ಜವಾಬ್ದಾರಿಯನ್ನ ಬಾಂಗ್ಲಾದೇಶವಾದ್ರೂ ನಿಭಾಯಿಸಬೇಕು, ಪಾಕಿಸ್ತಾನ ಆದ್ರೂ ನಿಭಾಯಿಸಬೇಕು, ಅಥವಾ ಭಾರತ ಆದ್ರೂ ಕೂಡ ಅದನ್ನ ಮಾಡ್ಲೇಬೇಕಿರತ್ತೆ. ದುರದೃಷ್ಟ ಆಯಾ ದೇಶಗಳು ಬಹುಸಂಖ್ಯಾತರು ಯಾರಿರ್ತಾರೆ ಅವರ ಪರವಾದ ಧ್ವನಿಯನ್ನ ಧ್ವನಿಸೋದ್ರಿಂದ ಈ ತರದ ಸಮಸ್ಯೆಗಳಾಗತ್ತೆ. ಬಾಂಗ್ಲಾದಲ್ಲಿ ಈಗ ಆಗ್ತಿರೋದು ಕೂಡ ಅದು ಇಲ್ಲಿಗೆ ನಿಲ್ಲತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಆದ್ರೆ ತಾರಿಕ್ ರೆಹಮಾನ್ ಅವರ ಈ ಸರ್ವಧರ್ಮ ಸಮನ್ವತೆಯ ಮಾತುಗಳು ಏನಾದ್ರೂ ಪರಿಸ್ಥಿತಿಯನ್ನ ತಹಬರಿಗೆ ತರೋದಕ್ಕೆ ಸಾಧ್ಯ ಆಗತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಸದ್ಯಕ್ಕೆ ಯೂನುಸ್ ಅವರ ಸರ್ಕಾರ ಈ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾಗಿದೆ. ಅಂತಾರಾಷ್ಟ್ರೀಯ ಒತ್ತಡಗಳು ಇದೆ ಅಲ್ಪಸಂಖ್ಯಾತರ ರಕ್ಷಣೆಗೆ ಸಂಬಂಧಪಟ್ಟಂತೆ. ಈ ಒತ್ತಡಗಳನ್ನ ನಿಭಾಯಿಸ್ತಾರಾ ಅಥವಾ ಅಲ್ಲಿರುವಂತಹ ಅಲ್ಪಸಂಖ್ಯಾತರಿಗೆ ರಕ್ಷಣೆಯನ್ನು ಒದಗಿಸ್ತಾರಾ? ಭಾರತ ಇದಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅಲ್ಪಸಂಖ್ಯಾತರ ಮೇಲಿನ ದಾಳಿಗೆ ಖಂಡನೆ ವ್ಯಕ್ತ ಆಗ್ತಿದೆ. ಆದ್ರೆ ಇದನ್ನ ಹೇಗೆ ತೆಗೆದುಕೊಳ್ಳುತ್ತೆ ಬಾಂಗ್ಲಾ ಸರ್ಕಾರ? ಈಗಿರೋ ಪರಿಸ್ಥಿತಿ ಬದಲಾಗತ್ತಾ? ಅಲ್ಲಿ ಹಿಂದೂಗಳಿಗೆ ರಕ್ಷಣೆ ಸಿಗಬೇಕಿದೆ, ಅದು ಸಿಗತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ.